बीजापुर वर्किंग जर्नलिस्ट का सम्मान। पिछले दिनों हुए कर्नाटक वर्किंग जर्नलिस्ट एसोसिएशन बीजापुर के चुनाव में कामयाब पत्रकारों को बीजेपी वरिष्ठ नेता विजयगौड़ा पाटिल ने अपने निवास पर सम्मानित करते हुए पत्रकारों को सरकार की तरफ से अधिक प्रोत्साहन और अभिवृद्धि योजनाओं से जोड़ने का विश्वास जताया। इस मौके पर संगमेश छुरी, शकील बागमारे, फेरोज रोजिंदार, कुलकर्णी वडवड़गी, आसिफ बागवान के अलावा अन्य मेंबर्स रहे मौजूद। ಹಿರಿಯ ಸ್ನೇಹಿತರೆ, ಇವತ್ತು ಭಾಳ ಒಂದು ಸಂತೋಷದ ಸನ್ಮಾನ ಸಮಾರಂಭ ತಪ್ಪಾಗಲಿಕ್ಕಿಲ್ಲ. ಕಳೆದ 15-20 ವರ್ಷಗಳಿಂದ ನಮ್ಮ ಸಂಗಮೇಶ್ ಚೂರಿ ಅವರು ಮಾಧ್ಯಮದ ಒಬ್ಬ ಹಿರಿಯ ಸೋದರಾಗಿ ಇವತ್ತು ಮಾಧ್ಯಮದಲ್ಲಿ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು ಬಿಜಾಪುರ ಜಿಲ್ಲೆಯಲ್ಲಿ ಒಳ್ಳೆಯ ಒಂದು ಬರವಣಿಗೆ ಇರ್ತಕ್ಕಂಥ ನಮ್ಮ ಸಂಗಮೇಶ್ ಚೂರಿ ಅವರು ಮಾಧ್ಯಮದ ಒಂದು ಅಧ್ಯಕ್ಷ ಸ್ಥಾನವನ್ನು ಪ್ರಥಮ ಬಾರಿ ಆಯ್ಕೆಯಾಗಿದ್ದಕ್ಕೆ ನಮ್ಮ ಕುಟುಂಬದ ವತಿಯಿಂದ, ನಾನು ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಅವರಿಗೆ ಒಂದೇ ಜಾತಿ ಇದ್ದ ಹಾಗೆ ಅಲ್ಲಿ ನಾವು ಯಾರಿಗೂ ಭೇದ ಭಾವ ಇರಲಿಲ್ಲ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಬಂದಾಗ ಆ ಪೆನಲ್ಲು, ಪಾರ್ಟಿ, ಪಕ್ಷ ಅಂತೇಳಿ ಇರ್ತವೆ. ಆ ಮಾದರಿಯಲ್ಲಿ ನಾವು ಕೂಡ ಕೆಲ ಆಕಾಂಕ್ಷಿಗಳು ಹುದ್ದೆಗಳನ್ನು, ಪದಾಧಿಕಾರಿ ಹುದ್ದೆಗಳಿಗೆ ಆಯ್ಕೆಗಾಗಿ ಪೆನಲ್ಗಳನ್ನು ಮಾಡ್ಕೊಂಡಿದ್ದೀವಿ. ಕಾರಣ ಏನಂತಂದರೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಲಿಕ್ಕೆ ಮಾತ್ರ. ಅದಾದ ಬಳಿಕ ನಾವೆಲ್ಲರೂ ಮತ್ತೆ ಪತ್ರಕರ್ತರಂತಂದ್ರೆ ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ನಾವೆಲ್ಲ ಇನ್ನು ಮೇಲೆ ಮುಂದುವರಿತಾ ಇದ್ದೀವಿ. ಮತ್ತು ನಾವು ಚುನಾವಣೆಗೆ ಸ್ಪರ್ಧಿಸಿದಾಗ ಪೆನಲ್ನವರು ಒಟ್ಟರು ಕೂಡಿ ನಮ್ಮ ಪರಸ್ಪರ ವಿರೋಧಾಭಾಸ ಯಾರ ಕಡೆನೂ ಇರಲಿಲ್ಲ. ನಾವೆಲ್ಲರೂ ಆರೋಗ್ಯಕರವಾಗಿಯೇ ಪೈಪೋಟಿ ನೀಡಿದ್ವಿ. ಇಲೆಕ್ಷನ್ ನಡೆದ ಚುನಾವಣೆ ಇದು ನಮ್ಮ ಕಚೇರಿಯಲ್ಲಿ ನಾವು ಬೇರೆ ಬೇರೆ ಪೆನಲ್ನಿಂದ ಸ್ಪರ್ಧಿಸಿದ್ರು ಎಲ್ಲ ಅಭ್ಯರ್ಥಿಗಳು ಒಟ್ಟಾಗಿ ಫೋಟೋ ಕೂಡ ತೆಗೆಸ್ಕೊಂಡಿವಿ. ನಾವು ಅಂಥ ಈರ್ಷ್ಯೆ ಮನೋಭಾವನೆ ಅಥವಾ ದ್ವೇಷಾಸುವಿಗಳನ್ನು ಯಾರೂ ಹೊಂದಿರಲಿಲ್ಲ. ನಾನು ಅವರಿಗೆ ಭರವಸೆ ಕೊಡ್ತೀನಿ. ಜೊತೆಗೆ ನಮ್ಮ ಸಂಘಕ್ಕೆ ವಿಜಯಗೌಡರು ಕೂಡ ನಮ್ಮ ಸಂಘದ ಚಟುವಟಿಕೆಗಳನ್ನು ಕ್ರಿಯಾಶೀಲಗೊಳಿಸಲು ಅವರಿಗೆ ತಾವು ಸಹಕಾರ ನೀಡಬೇಕು. ಅದು ತನು ಮನ ಧನದಿಂದನೂ ಇರ್ಬೋದು. ಸಂಘದಲ್ಲಿ ಮೂಲಭೂತ ಸೌಲಭ್ಯಗಳು ಕೂಡ ನೋಡಲಿಕ್ಕೆ ನೀವೇ ಗೌಡರು ಬಂದ್ರೂ ಕಾಣೋದಿಲ್ಲ. ಹಾಗಾಗಿ ಹೊಸ ಆಡಳಿತ ಮಂಡಳಿ ನಾವು ಅಸ್ತಿತ್ವಕ್ಕೆ ಬಂದೀವಿ. ಭವಿಷ್ಯದ ದಿನಗಳಲ್ಲಿ ತಮ್ಮ ತನು ಮನ ಧನದ ಸಹಕಾರವನ್ನು ನಾವು ಕೋರುತ್ತಾ ಇಲ್ಲಿವರೆಗೆ ನಮ್ಮನ್ನೆಲ್ಲ ಕುಟುಂಬ ಸದಸ್ಯರಂತೆ ಕರೆದು ಸನ್ಮಾನಿಸಿದ ವಿಜಯಗೌಡರು ಹಾಗೂ ಅವರ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಗಾಳಿ ಹೋಗಿ ನಿಲ್ಲೋ